ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನದ ಅಂಗವಾಗಿ 1000 ಹೆಲ್ಮೆಟ್ ವಿತರಣೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ವಿತರಣೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ರಿಲಯನ್ಸ್ ಪೆಟ್ರೋಲ್ ಬಂಕ್ ಸಮೀಪ ನಡೆದ ಜಾಗೃತಿ ಅಭಿಯಾನದಲ್ಲಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ನಗರದ ರಿಲಯನ್ಸ್ ಪೆಟ್ರೋಲ್ ಬಂಕ್ ಸಮೀಪ ನಡೆದ ಕಾರ್ಯಕ್ರಮದಲ್ಲಿ 1000 ಹೆಲ್ಮೆಟ್ಗಳನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಕ್ಷೇತ್ರದ ಜನತೆಗೆ ಉಚಿತವಾಗಿ ವಿತರಿಸುವ ಮೂಲಕ ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ, ಜಿಲ್ಲಾಡಳಿತ ಡಿಸೆಂಬರ್ 12ರಂದು ನಾಗರಿಕರ ಜೀವ ರಕ್ಷಣೆ ಭಾಗವಾಗಿ ಮಾಡಿರುವ ಹೆಲ್ಮೆಟ್ ಕಡ್ಡಾಯ ಕಾರ್ಯಕ್ರಮದ ಉದ್ದೇಶವನ್ನು ಜನತೆಗೆ ತಿಳಿಸಿ ರಸ್ತೆ ಅಪಘಾತಗಳಲ್ಲಿ ಅಮೂಲ್ಯ ಜೀವ ಉಳಿಸುವ ಕೆಲಸಕ್ಕೆ ನಮ್ಮ ಟ್ರಸ್ಟ್ ಮುಂದಾಗಿದೆ ಎಂದರು. ಪ್ರಬುದ್ಧ ನಾಗರಿಕರು ಇರುವ ಜಿಲ್ಲೆ ನನ್ನ ಚಿಕ್ಕಬಳ್ಳಾಪುರ ಆಗಿರೋದ್ರಿಂದ ನಮ್ಮ ಜನತೆ ಈ ನೆಲದ ಕಾನೂನು ಪಾಲಿಸುತ್ತಾರೆ ಎಂಬ ನಂಬಿಕೆ ನನಗಿದೆ. ಮೇಲಾಗಿ ಇಂದು ಕ್ರಿಸ್ಮಸ್ ಹಬ್ಬ ಮತ್ತು ಕೇಂದ್ರ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನಾಚರಣೆ ಅಂತ ಘೋಷಣೆ ಮಾಡಿದೆ. ಈ ಎರಡನ್ನೂ ಕೂಡ ಸ್ಮರಣೀಯವಾಗಿಸಲು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಸಾಂಕೇತಿಕವಾಗಿ ಹೆಲ್ಮೆಟ್ ವಿತರಣೆ ಮಾಡುತ್ತಿದ್ದೇವೆ. ನನ್ನ ಜನ ಸ್ವಾಭಿಮಾನಿಗಳಾಗಿದ್ದಾರೆ. ಹೆಲ್ಮೆಟ್ ಖರೀದಿ ಮಾಡಲಾಗದಷ್ಟು ಅಸಹಾಯಕರೇನಲ್ಲ. ಆದರೂ ಕೂಡ ಜಿಲ್ಲಾ ಪೊಲೀಸ್ ಇಲಾಖೆ ಜೊತೆಗೂಡಿ ಹೆಲ್ಮೆಟ್ ವಿತರಣೆ ಬಗ್ಗೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೈಕ್ ರ್ಯಾಲಿಯನ್ನು ಕೂಡ ಆಯೋಜಿಸಲಾಗಿದೆ. ಬೈಕ್ ಅಪಘಾತಗಳಲ್ಲಿ ಹೆಚ್ಚಿನ ಮಂದಿ ಯುವಕರು ಹೆಲ್ಮೆಟ್ ಧರಿಸದ ಕಾರಣಕ್ಕಾಗಿ ಪ್ರಾಣವನ್ನು ಕಳೆದುಕೊಳ್ತಿದ್ದಾರೆ. ಇದು ನನ್ನ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದೆ. ಇದಾಗಬಾರದು ಅನ್ನೋ ಮನಸ್ಸಿದ್ದವರು ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು, ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂದರು. ಕೇವಲ ಪೊಲೀಸರು ದಂಡ ವಿಧಿಸುತ್ತಾರೆ ಅಂತ ಕಣ್ತಪ್ಪಿಸಿಕೊಳ್ಳಲು ಮತ್ತು ದಂಡದಿಂದ ಪಾರಾಗಲು ಹೆಲ್ಮೆಟ್ ಧರಿಸುವುದಲ್ಲ, ವಾಹನಗಳಲ್ಲಿ ಚಲಿಸುವಾಗ ಆಕಸ್ಮಿಕವಾಗಿ ಉಂಟಾಗುವ ಅಪಘಾತಗಳಂತಹ ಅವಘಡಗಳ ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಲು ಹೆಲ್ಮೆಟ್ ಧರಿಸಬೇಕು. ನಾವು ನಮ್ಮ ಪ್ರಾಣ ಕಾಪಾಡಿಕೊಳ್ಳುವುದರಿಂದ ನಮ್ಮ ಕುಟುಂಬದಲ್ಲಿ ನೆಮ್ಮದಿಯ ಜೀವನ ಸಾಗಿಸಬಹುದಾಗಿದೆ. ಈ ಸಲುವಾಗಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಇಂತಹ ಸಾಮಾಜಿಕ ಹೊಣೆಗಾರಿಕೆಯ ಕಾರ್ಯವನ್ನು ಕೈಗೆತ್ತಿಕೊಂಡು ಹೆಲ್ಮೆಟ್ ಇಲ್ಲದವರಿಗೆ ಹೆಲ್ಮೆಟ್ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ದ್ವಿಚಕ್ರ ವಾಹನ ಸವಾರರು ಸಂಚರಿಸುವ ವೇಳೆ ಇದನ್ನು ಧರಿಸಿ ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಈಗ ಡಿಸೆಂಬರ್ 12ನೇ ತಾರೀಕು ಚಿಕ್ಕಬಳ್ಳಾಪುರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ನನ್ನ ಚಿಕ್ಕಬಳ್ಳಾಪುರದ ಜನತೆಯ ಸುರಕ್ಷತೆಯ ದೃಷ್ಟಿಯಲ್ಲಿ ಹೆಲ್ಮೆಟನ್ನು ಇಡೀ ಜಿಲ್ಲೆಯಾದ್ಯಂತ ಕಡ್ಡಾಯ ಮಾಡಿದ್ದಾರೆ. ಅವರ ಒಂದು ನಡೆಯನ್ನು ನಾವು ಸ್ವಾಗತ ಮಾಡ್ತಾ ನಾವೆಲ್ಲ ಪ್ರಬುದ್ಧ ನಾಗರಿಕರು ಈ ಒಂದು ಏನು ಅವರ ಒಂದು ಕಾನೂನನ್ನು ಗೌರವಿಸುವಂಥ ಕೆಲಸ ಮಾಡೋದಕ್ಕೆ ನಾವು ಪಣ ತೊಟ್ಟಿದ್ದೇವೆ. ಚಿಕ್ಕಬಳ್ಳಾಪುರ ನಿಜಕ್ಕೂ ಏನಂತಂದರೆ ಪ್ರಬುದ್ಧ ನಾಗರಿಕರಿರುವಂತಹ ಸ್ಥಳ, ವಿಶ್ವೇಶ್ವರಯ್ಯನವರು ಹುಟ್ಟಿದಂತಹ ಸ್ಥಳ, ಕಾನೂನನ್ನು ಪಾಲಿಸುವಂಥ ಜನ ನಾವು. ಅದೇ ರೀತಿ ಇವತ್ತು ಕ್ರಿಸ್ಮಸ್ನ ದಿನ ನನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನಿಸಿದಂಥ ದಿನ. ಅವರ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಸುಶಾಸನ ದಿನ ಅನ್ನೋದನ್ನು ಏನು ನಾವು ಒಂದು ಅಭಿಯಾನ ಮಾಡ್ತಿದ್ದೀವಿ. ಆ ಅಭಿಯಾನದ ಒಂದು ಅಂಗವಾಗಿ ಸಹ ಸುಶಾಸನ ಅಂತಂದರೆ ನಮ್ಮ ಕಾನೂನನ್ನು ಗೌರವಿಸುವಂತಹ, ಅದರ ಪ್ರಕಾರ ಆಡಳಿತ ನಡೆಸುವಂತಹ, ಅದರ ಪ್ರಕಾರ ಆಡಳಿತ ನಡೆಸ್ಕೊಳ್ಳುವಂತಹ ಒಂದು ಸಂಸ್ಥೆ, ಏನು ಒಂದು ಸಿಸ್ಟಮ್ಗೆ ಸುಶಾಸನ ಅಂತ ಹೇಳ್ತಾರೆ. ಅದೇ ರೀತಿ ಆ ಒಂದು ಕಾನೂನನ್ನು ಪಾಲಿಸೋ ನಿಟ್ಟಿನಲ್ಲಿ ನಾವು ಹೆಲ್ಮೆಟ್ಗಳನ್ನು ಧರಿಸೋವಂಥ ಕೆಲಸ, ಮತ್ತು ನಾವೇನು ಉಚಿತವಾಗಿ ಹೆಲ್ಮೆಟ್ ಕೊಡ್ತಿದ್ದೀವಿ, ನಮ್ಮವ್ರು ಯಾರು ಉಚಿತವಾಗಿ ಹೆಲ್ಮೆಟ್ ಇಲ್ದಿರ ಅಂತಲ್ಲ. ಇದೊಂದು ಅಭಿಯಾನ, ಸಾಂಕೇತಿಕವಾಗಿ ನಾವೆಲ್ಲ ಸೇರಿ ಒಂದು ಕೆಲಸ ಮಾಡುವಂತಹ ಒಂದು ಸಾಂಕೇತಿಕ ಕಾರ್ಯಕ್ರಮ ಬಿಟ್ಟರೆ ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಯಾರಿಗೂ ಏನು ಉಚಿತವಾಗೇ ಹೆಲ್ಮೆಟ್ ಕೊಡಬೇಕು ಅನ್ನೋದೇನಿಲ್ಲ. ಎಲ್ಲ ಸ್ವಾಭಿಮಾನ ಇರುವಂಥ ಜನ. ಆದರೆ ನಾವು ಕರೆದಿದ್ದ ತಕ್ಷಣ ಬಂದು ಇದರಲ್ಲಿ ಪಾಲ್ಗೊಳ್ಳೋವಂತಹ, ಅದನ್ನು ತಗೊಳ್ಳೋವಂತಹ ಕೆಲಸ ಮಾಡ್ತಾರಲ್ಲ, ಅವರು ನಿಜಕ್ಕೂ ದೊಡ್ಡ ಹೃದಯವಂತರು ಅಂತ ನನಗನ್ಸುತ್ತೆ. ಈ ಒಂದು ಕಾರ್ಯಕ್ರಮ ಈಗಾಗಲೇ ತಾವು ನೋಡ್ತಾ ಇದ್ದೀರಾ, ಇನ್ನೂ ಪ್ರಾರಂಭವಾಗೋಕ್ಕೆ ಕೆಲವು ಕ್ಷಣಗಳು ಬಾಕಿ ಇದ್ದರೂ ಸಹ ನೂರಾರು ಜನ ಬಂದು ಇಲ್ಲಿ ತಮ್ಮ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಬಂದು ಸೇರಿದ್ದಾರೆ. ನಿಜಕ್ಕೂ ಖುಷಿ ತರೋವಂಥ ವಿಷಯ. ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಚಿಕ್ಕಬಳ್ಳಾಪುರ ಜನತೆ ಯಾವ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆಯವ್ರ ಜೊತೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈಗ ಒಂದು 1000 ಹೆಲ್ಮೆಟ್ಗಳನ್ನು ಕೊಡುವಂತಹ ಸಾಂಕೇತಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಂದು ಬೇರೆಯೇ ಒಂದು ಉದ್ದೇಶ ಇದೆ. ಅದನ್ನು ಪೊಲೀಸ್ ಇಲಾಖೆಯವರು ಬಂದ ಮೇಲೆ ನಾನು ಅದನ್ನು ಹೇಳ್ತೀನಿ. ಈಗ ಜಾಥಾ ಇದೆಲ್ಲ ಹೆಲ್ಮೆಟ್ ವಿತರಣೆ ಆದ ನಂತರ ನಾವೆಲ್ಲರೂ ಸಹ ಶಿಸ್ತುಬದ್ಧವಾಗಿ ಕಾನೂನನ್ನು ಪಾಲಿಸ್ತಾ ಹೆಲ್ಮೆಟನ್ನು ಧರಿಸಿ ಚಿಕ್ಕಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ನಮಗೆ ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ ಪೊಲೀಸ್ ಇಲಾಖೆಯಿಂದ. ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ಜಾಥಾ ಮಾಡ್ತೀವಿ. ಅದರ ಮುಖಾಂತರ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ
ಹೆಲ್ಮೆಟ್ ಧರಿಸುವ ಪ್ರಾಮುಖ್ಯತೆ ಬಗ್ಗೆ ಹೇಳಬೇಕು ಅಂತ ಇದ್ದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಅಪಘಾತದ ಅನುಭವ ನಮ್ಮೆಲ್ಲರಿಗೂ ಈಗಂತೂ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಇವತ್ತು ಸಹ ರಸ್ತೆಯಲ್ಲಿ ಬರ್ತಿದ್ದೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಾವು ಮತ್ತೊಂದು ಥ್ಯಾಂಕ್ಸ್ ಯಾಕೆ ಹೇಳಬೇಕು ಅಂತಂದರೆ, ಇವತ್ತೇನು ನಮ್ಮ ಹೈವೇಗಳಾಗಿದೆ ಅವರು ಕನಸಿನ ಕೂಸಿತು. ಅವರ ಒಂದು ಕನಸು ಇವತ್ತು ಇಡೀ ಭಾರತ ಎಲ್ಲ ಕಡೆನೂ ಏನು ಒಂದು ದೇಹದಲ್ಲಿ ರಕ್ತನಾಳಗಳು ಯಾವ ರೀತಿ ಹರಿಬೇಕು ಆ ರೀತಿ ರಸ್ತೆಗಳು ಇಡೀ ನನ್ನ ದೇಶದಾದ್ಯಂತ ತುಂಬ ಸುಸಜ್ಜಿತವಾದ ಹೈವೇಗಳು ಹಮ್ಮಿಕೊಂಡ್ಬಿಟ್ಟಿದೆ. ಆದರೆ ಇದೇ ಒಂದು ಕಡೆ ಏನಾಗ್ತಿದೆ, ಈ ಜನಗಳು ಈ ಒಂದು ಸುಸಜ್ಜಿತವಾದ ರಸ್ತೆಗಳಲ್ಲಿ ವೇಗವಾಗಿ ಚಲಿಸೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗ್ತಿದೆ, ಅಪಘಾತಗಳು ಸಿಕ್ಕಾಪಟ್ಟೆ ಕಾಮನ್ ಆಗಿಬಿಟ್ಟಿದೆ. ನಾನು ಸುಮಾರು ಸಲ ಅಪಘಾತಗಳನ್ನು ನಾನು ನೋಡಿದ್ದೀನಿ. ಮತ್ತು ಅದು ನೋಡಿದ ತಕ್ಷಣ ನಾನೇನು ಮಾಡ್ತೀನಿ ಅಂತಂದರೆ, ಆ್ಯಂಬುಲೆನ್ಸ್ಗೂ ಇನ್ನೊಂದಕ್ಕೂ ಕಾಯಲ್ಲ, ಹತ್ತಿರದಲ್ಲಿರೋ ಹಾಸ್ಪಿಟ್ಲಿಗೆ ನನ್ನ ಕಾರಲ್ಲಿ ಸುಮಾರು ಸಲ ನಾನು ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಬಂದಿರೋ ಉದಾಹರಣೆ ಇದೆ. ಆ ರೀತಿ ಅದೇ ರೀತಿ ಒಂದು ಉದಾಹರಣೆ ಏನು ಹೇಳಬೇಕು ಅಂತಂದರೆ, ಮೊನ್ನೆ ನಡೆದಂತಹ ದೀಪಾವಳಿಯ ಸಂದರ್ಭದಲ್ಲಿ ಬಂದಂತಹ ಅಮಾವಾಸ್ಯೆ ದಿವಸ ನಾವು ಭಾರತೀಯರು ಇದನ್ನೆಲ್ಲ ನಂಬ್ತೀವಿ. ಆ ಅಮಾವಾಸ್ಯೆ ದಿವಸ ಇದೇ ರಸ್ತೆಯಲ್ಲಿ ಒಂದು 5 ನಾನು ಸಾವಿನ ಮನೆಗಳನ್ನು ದರ್ಶನ ಮಾಡಿದೆ. ಅವತ್ತು ರಾತ್ರಿ 5 ಜನ ಯುವಕರು ಬೈಕ್ ಆಕ್ಸಿಡೆಂಟಲ್ಲಿ ಸತ್ತಿದ್ದರು. ಅದರಲ್ಲಿ 4 ಜನ ಹೆಲ್ಮೆಟ್ಟೇ ಹಾಕಿರಲಿಲ್ಲ. ಸೊ ಇದೊಂದು ಸಹ ನನ್ನ ಮನಸ್ಸನ್ನ ಕಾಡ್ತಾ ಇತ್ತು. ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಆ ಒಂದು ದಿನದ ಏನು ನೋವು ಸಹ ಕಾರಣ ಅಂತ ಹೇಳ್ತೀನಿ. ಈ ರೀತಿ ತುಂಬ ಆಗ್ತಿದೆ ಸರ್. ಸಾಮಾನ್ಯವಾಗಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಿದೆ. ಎಷ್ಟಾದರೆ ಅಷ್ಟು ಸುರಕ್ಷತೆಯನ್ನು ನಾವು ಪಾಲಿಸಿದ್ರೆ ಮನೆಗಳಿಗೆ ನಾವು ಜೀವಂತ ಹೋಗ್ತೀವಿ ಅನ್ನೋದು ನನ್ನ ಉದ್ದೇಶ ಸರ್. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು, ಸಾರ್ವಜನಿಕರು ನಗರದ ಬಿಬಿ ರಸ್ತೆ, ಎಂಜಿ ರಸ್ತೆ, ಗಂಗಮ್ಮನಗುಡಿ ರಸ್ತೆ ಹಾಗೂ ಸರಂವಿ ರಸ್ತೆಗಳ ಮೂಲಕ ಬೈಕ್ ರ್ಯಾಲಿ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ. ಒಂದು ಸೈಡ್ ನಿಂತ್ಕೊಂಡ್ರೆ ಒಂದು ಕಾರ್ಯಕ್ರಮ ಮುಗಿಸ್ಕೊಳ್ಳೋ ಒಂದು ಸೈಡ್